ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಸ್ಥಾಯಿ ಸಮಿತಿ ಅಧ್ಯಕ್ಷರು. ಅವರು ಒಂದು ಸಬ್ಜೆಕ್ಟ್ ನೀಡ್ತಾರಂತೆ. ಏನಂತ ಅಂದರೆ, ಹುಲ್ಲು ಮಾರುಕಟ್ಟೆನಲ್ಲಿರೋ ಅಂಗಡಿಗಳು ತುಂಬ ಹಳೆಯದಾಗಿದೆ, ಅದನ್ನು ಒಡೆದುಬಿಟ್ಟು ಅಲ್ಲಿ ಹೊಸದಾಗಿ ಅಂಗಡಿಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಸಬ್ಜೆಕ್ಟನ್ನು ಬಂದು ಸಾಮಾನ್ಯ ಸಭೆಗೆ ತಗೊಂಡೋಗ್ತಾರೆ. ಯಾರು? ನಮ್ಮ ಇಂದಿರಾ ಗಾಂಧಿಯವರು ಅಧ್ಯಕ್ಷರಾಗಿರೋರು. ಆ ಸಮಯದಲ್ಲಿ ಬಂದು ಪೌರಾಯುಕ್ತರಾಗಿ ನಮ್ಮ ಆಂಜನೇಯರು ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಆದವರಿಗೆ ಲೆಕ್ಕ ಪರಿಶೋಧನೆ ವಿಷಯದಲ್ಲಿ ಅವ್ರು ತಲೆ ಹಾಕ್ಬೋದು. ಅದೇ ರೀತಿ ಬಂದು ಊರಿನಲ್ಲಿ ಎಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆಯೋ ಅಲ್ಲಿ ಬಂದು ಅವರು ಅದನ್ನು ಮಾಡ್ಬೋದು. ಆದರೆ ಬಂದು ಇವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಎತ್ಕೊಂಡು ಹೋಗ್ಬಿಟ್ಟು ಹುಲ್ಲು ಮಾರುಕಟ್ಟೆ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಳ್ತಾರೆ. ಆ ಸಬ್ಜೆಕ್ಟ್ ಮೇಲೆ ಒಂದು ನಿಮಿಷ ಕೆಲವು ವಿಷಯಗಳನ್ನು ನಗರಸಭೆಗೆ ಪ್ರಶ್ನೆ ಮಾಡಿದೆ. ಅವಾಗ ಅವ್ರು ಮಾಡಿದಾಗ ನನ್ನ ಪ್ರಶ್ನೆಗಳು ಈ ಥರ ಇತ್ತು, ಅದಕ್ಕೆ ಅವ್ರು ಕೊಟ್ಟಿರೋ ಉತ್ತರಗಳು ತಮ್ಮ ಮುಂದೆ ಇಡ್ತೀನಿ. ಅದೇ ಥರ ಒಂದೊಂದು ಕಾಪಿನೂ ಕೊಡ್ತೀನಿ. ಇದು ಎಷ್ಟು ಮಟ್ಟ ನ್ಯಾಯವಾಗಿದೆ, ಇದು ಎಷ್ಟು ಮಟ್ಟ ದುರಾಡಳಿತ ಆಗಿರೋದನ್ನ ನಿಮ್ಗೆ ತಿಳಿಸ್ತೀನಿ. KGF ನಾಗರಪ್ಪ ಸೇರಿದ ಹುಲ್ಲು ಮಾರುಕಟ್ಟೆ ಅಂಗಡಿ ವಾಣಿಜ್ಯ ಮಳಿಗೆಗಳಿಂದ ಬರುತ್ತಿದ್ದ ಮಾಸಿಕ ಬಾಡಿಗೆ ಬಗ್ಗೆ ನಿರ್ವಹಿಸಲಾದ ಬೇಡಿಕೆ ವಹಿಗಳನ್ನು ದೃಢೀಕರಣ ಪತ್ರ ನೀಡಿ ಅಂತ ಕೇಳಿದೆ. ಅದಕ್ಕೆ ಅವರು ಅಂಗಡಿಗಳ ಪಟ್ಟಿ ಪುಸ್ತಕ ಲಗತ್ತಿಸಿದೆ. ಅದೇ ಅದನ್ನು ನಿಮ್ಗೆ ಒಂದು ಸಾರಿ ಕೊಡ್ತೀನಿ ಅಂತ. ಆಯಿತಾ? ಆಮೇಲೆ ಎರಡನೇದಾಗ ಅವ್ರ ಹತ್ರ ಕೇಳ್ತಾ ಇದ್ದೀನಿ, KGF ನಾಗರಪ್ಪ ಸೇರಿದ ಹುಲ್ಲು ಮಾರುಕಟ್ಟೆಯಲ್ಲಿ ಒಟ್ಟು ವಾಣಿಜ್ಯ ಮಳಿಗೆಗಳು, ಬಾಡಿಗೆದಾರರು, ಲೀಸ್ದಾರರು, ದೃಢೀಕರಣ ಪ್ರತಿಗಳು ಯಾವುದೇ ದಾಖಲೆ ಲಗತ್ತಿಸದೆ ಇರುವುದಿಲ್ಲ. ಯಾವುದು ನಮ್ಮಲ್ಲಿ ದಾಖಲೆಗಳೇ ಇಲ್ಲ ಅಂತ ಕೊಡ್ತಾನೆ. ಯಾರು? ಮಾಹಿತಿ ಆ್ಯಪ್ನಲ್ಲಿ. ಇದನ್ನು ಕೊಡ್ತೀನಿ ಕಾಪಿ. ಇದೆಲ್ಲ ಯಾಕೆ ಕೊಡ್ತೀನಿ ಅಂದರೆ, ಕಾನೂನು ವಿರುದ್ಧವಾಗಿ ಇವರು ಯಾವ ಥರ ಕೆಲಸ ಮಾಡಿದ್ದಾರೆ ಅನ್ನೋದು ತಿಳಿಸಕ್ಕೆ. ಕೇಳ್ತೀನಿ ನಾನು. KGF ನಗರಸಭೆಗೆ ಸೇರಿದ ಹುಲ್ಲು ಎಡವಟ್ಟಾಗಿ ನಿಂತೋಗುತ್ತೆ, ಅದು ಅಲ್ಲಿಗೆ ಸ್ಟಾಪ್ ಆಗಿರ್ತದೆ. ಇವನು PWD ಇಂಜಿನಿಯರ್ ಏನು ಕೊಡ್ತಾನೆ, ಎಲ್ಲವೂ ಶಿಥಿಲವಾಗಿದೆ ಅನ್ನೋವಾಗ 16ರಲ್ಲಿ ಕಟ್ಟಿದ ಅಂಗಡಿ ಹೆಂಗೆ ಶಿಥಿಲವಾಗಿರ್ತದೆ, ಅದನ್ನು ಸೇರಿ ಹೊಡೆದಾಕಿದ್ದಾಗಿಂದ ಇವಾಗ ಇವ್ರು ಏನು ಮಾಡ್ತಾ ಇದ್ದಾರೆ, ನೆಕ್ಸ್ಟು ಇದಕ್ಕೆ ಬಂದು ಸಾಲ ತಗೊಂಡು ಇಲ್ಲಿ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದು ಯಾಕಂದರೆ ಎಲ್ಲ ಕಾಪಿ ನಿಮ್ಗೆ ಕೊಡ್ತೀನಿ. ಆದ ಕಾರಣದಿಂದ ಇದ್ದ ಕೌನ್ಸಿಲಿಂಗ್ ಬಾಡಿನಲ್ಲಿ ಏನಾಗಿದೆ ಅಂದರೆ, ಅದರಲ್ಲಿ ಒಂದು ವಿಷಯ ನಿಮ್ಗೆ ತಿಳಿಸ್ಬಿಡ್ತೀನಿ. ಅಲ್ಲಿ ನಗರಸಭೆಗೆ ನಷ್ಟ ಆಗಿದೆ. ಹೆಂಗ್ ನಷ್ಟ ಆಗಿದೆ? ತಿಂಗಳಿಗೆ ಎಷ್ಟು ವರಮಾನ ಬರ್ತಾ ಇತ್ತು, ಇದು ಹೊಡೆದೆಷ್ಟು 6 ತಿಂಗಳಾಯ್ತು. ಈ 6 ತಿಂಗಳಿಂದ ವರಮಾನ ಎಷ್ಟು ಕಟ್ಟಾಯ್ತು? ಇನ್ನು ಇವರು ಮುಗಿಸೋಷ್ಟೊತ್ತಿಗೆ ಇನ್ನು 1 ವರ್ಷ 2 ವರ್ಷ ಆಗ್ತದೆ. ಅದುವರೆಗೂ ವರಮಾನ ಏನಾಯ್ತು? ವರಮಾನ ಕಟ್ಟಾಯ್ತು. ಇದ್ರ ಬಗ್ಗೆ ಜ್ಯೋತಿ ಬಾಸ್ ಅವರು ಕೋರ್ಟ್ನಲ್ಲಿ ಕೇಸ್ ಲಾಂಚ್ ಮಾಡೇ ಮಾಡ್ತೇವೆ, ಇದನ್ನು ಬಿಡೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಏನಂದರೆ, ಈ ಹುಲ್ಲು ಮಾರುಕಟ್ಟೆ ಕತೆ ಬಂದಾಗ ಇವತ್ತು 116 ಕುಟುಂಬಗಳು ಬೀದಿ ಪಾಲು ಮಾಡಿದ್ರು. ಒಂದು ಇವರು ಹೊಡೆಯೋದಕ್ಕೆ ಮುಂಚೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟಿರ್ಬೇಕಾಗಿತ್ತು. ಯಾಕಂದ್ರೆ ಅವರು ಬಾಡಿಗೆ ಕಟ್ಕೊಂಡು ಕಾಲದಿಂದ ಬದುಕ್ತಾ ಇದ್ದಾರೆ. ಇಲ್ಲಪ್ಪ, ನಿಮಗೆ ಈ ಕಡೆ ದಾರಿ ತೋರಿಸಿದ್ದೀವಿ, ನೀವು ಇಲ್ಲೋಗಿ ಬದುಕೊಳ್ಳಿ, ನಾವು ಇದನ್ನೆಲ್ಲ ಆದಮೇಲೆ ನಿಮಗೆ ಅಲ್ಲೇ ಅಲಾಟ್ಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳ್ಬೇಕು. ಇವತ್ತಿನ ಕಾನೂನು ಪ್ರಕಾರ ಬಂದು ಅವರಿಗೆ ಅಲಾಟ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ, ಯು ರಿಕ್ರೂಟ್ಮೆಂಟ್ ಪ್ರಕಾರ. ಆದ್ದರಿಂದ ಇದಕ್ಕೆ ಯಾರು ಮುಂದಾಳತ್ವ ವಹಿಸಿದ್ರು ಅವರು ಮೊದಲು ಆ 116 ಅಂಗಡಿ ಕುಟುಂಬಸ್ಥರಿಗೆ ಮೊದಲು ದಾರಿ ತೋರಿಸ್ಬೇಕು. ಇವತ್ತು ಅಲ್ಲಿದ್ದ ಸಾಮಾನುಗಳನ್ನ ಹೊಡೆದು ಏನು ಮಾಡಿದ್ರು ಗೊತ್ತಿಲ್ಲ, ಎಲ್ಲ ನಗರಸಭೆಗೆ ಬರಲೇ ಇಲ್ಲ. ಇವತ್ತು 40 ಲಕ್ಷಕ್ಕೆ ಬೇರೆ ಅದನ್ನು ಹೊಡೆದಿದ್ದಕ್ಕೆ ಬಂದು ಬಿಲ್ ಇಟ್ಕೊಂಡು ಕೂತವ್ರೆ ಅಂಗಡಿಯಾಗ ನಗರಸಭೆಯಲ್ಲಿ ಬಿಲ್ ಕೊಡಿದಕ್ಕಂತ. ಏನಾದ್ರೂ ಅವ್ನು ಬಿಲ್ ಕೊಟ್ಟ ಅಂದ್ರೆ ಅವ್ನು ಜೈಲ್ಗೆ ಹೋಗ್ತಾನೆ. ಆಯ್ತಾ? ಇನ್ನೂ ಕೊಡ್ಲಿಲ್ಲ, ರೆಡಿ ಮಾಡಿ ಇಟ್ಟವ್ರೆ, ಯಾವುದೋ ಒಬ್ಬ ಗುತ್ತಿಗೆದಾರನ ಮೇಲೆ ಮಾಡ್ಯವ್ರೆ. ಆಯ್ತಾ? ಹೊಡೆದಿದ್ದಕ್ಕೆ ಇಷ್ಟ ಆಗಿದೆ ಅಂತ. ಹೌದು. ಯಾಕೆ ಲಟ್ಟ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ನಿಂತ್ಕೊಂಡವ್ರು ಯಾರು? ಅವ್ರು ಹೇಳಿದ್ರು ನಾನ್ ಮಾಡ್ಕೊಡ್ತೀನಿ ನಿಮ್ಗೆ ಯಾಕೆ ಅಂತ ಹೇಳಿದ್ರು. ಅವ್ರ ಮಾತು ಬೆಲೆ ಕೊಟ್ಟು ನಿಂತರು. ಇದನ್ನ ನೀವು ಮಾಡ್ಲಿಲ್ವಲ್ಲ, ಅವ್ರಿಗೆ ಏನಾದ್ರು ಅಂತ ನೀವು ಕೇಳಲಿಲ್ವಲ್ಲ ಸರ್. ಅವ್ರು ಬೀದಿ ಪಾಲಾಗಿದ್ದಾರೆ. ಒಬ್ಬೊಬ್ರು ಬಂದು ಊರ್ ಬಿಟ್ಟು ಓಡೋಗ್ಬಿಟ್ಟವ್ರೆ. ಯಾಕಂದ್ರೆ ಅಲ್ಲಿ ಅಂಗಡಿ ಇಟ್ಕೊಂಡವನು ಡೈಲಿ ಕೂಲಿಗಾಗಿ ಫೈನಾನ್ಸ್ ತಗೊಳ್ತಾ ಇದ್ದ. ಬೆಳಗ್ಗೆ ತಗೊಂಡ್ರೆ ಸಾಯಂಕಾಲ ಕಟ್ಬೇಕು. ಆ ಪರಿಸ್ಥಿತಿಯಲ್ಲಿ ಅಂಗಡಿ ಇಟ್ಕೊಂಡಿದ್ದವನು. ಅವನಿಗೆ 1 ತಿಂಗಳು 2 ತಿಂಗಳು ಒಂದು ನೋಟಿಸ್ ಕೊಟ್ಬಿಟ್ಟಿದ್ದೀರಾ, ಅವನು ಏನೋ ಒಂದು ದಾರಿ ಉಟ್ಕೊಳ್ತಾ ಇದ್ದ. ಏಕಾಗಿ ಏನೂ ಇಲ್ಲ ಮಾಡೋದಲ್ಲ. ಹಂಗಾರೆ ಆ ಕುಟುಂಬಗಳಿಗೆ ಏನು ಹೇಳಿ?
ಇದಕ್ಕೆ ಯಾರು ಹೊಣೆಗಾರರು? ನಗರಸಭೆ ಹೊಣೆಗಾರರು. ಅವತ್ತಲ್ಲಿ ಮುಂದೆ ನಿಂತು ಮಾತಾಡಿದವರು ಇದನ್ನ ಸರಿಯಾದ ರೀತಿಯಲ್ಲಿ ಅವತ್ತೇ ಮಾಡಿಬಿಟ್ಟಿದ್ರೆ ಸರೋಗಿರೋದು. ಆಮೇಲೆ ನೀವು 20-25 ತೋರಿಸಿದ್ರಲ್ಲ, ಅದನ್ನ ಸೈನ್ ಆಗಿರೋ ಬರೀ ಅಧ್ಯಕ್ಷರು ಮಾತ್ರ ಹಾಕಿದ್ದಾರೆ, ಕಮಿಷನರ್ ಹಾಕಿಲ್ಲ. ಅದು ಕಸ್ಟೋಡಿಯನ್ ಈಸ್ ಕಮಿಷನರ್, ಅವ್ರು ಹಾಕ್ಬೇಕು. ನೀವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಸರಿ, ನೀವು ಇದನ್ನ ಕೇಳ್ತೀರಿ. ಈ ಅಧ್ಯಕ್ಷ ಕೂತ್ಕೊಂಡಾಗ ಯಾರಿಗೆ 100 ಊರಿಗೆ ನಗರ ತಂದೆ ಅವನಿಗೆ ಇದ್ಬೇಕಾಗಿತ್ತು. ಎಲ್ಲ ನಿನ್ ಸೈನ್ ಹಾಕಿಲ್ಲ ಅಂತ ಅವ್ನು ಕೇಳ್ಬೇಕಾಗಿತ್ತು, ಯಾಕೆ ಹೇಳಿಲ್ಲ? ಎಕ್ಸಿಕ್ಯೂಟಿವ್ ಕಮಿಷನರ್ ಕರೆಕ್ಟ್ ನೀವ್ ಹೇಳುದು. ಅದೇ DC ಅದೇ ಅಲ್ಲಲ್ಲ ಅವಧಿ ಮುಗಿದೋದ್ಮೇಲೆ 3 ತಿಂಗಳ ಕಾಲ ಇದ್ದಾಗ DC ಗಮನಕ್ಕೆ ಹೋದಾಗ DC ಪವರ್ ಆಕ್ಟ್ ಸೈನ್ ಹಾಕಿದ್ದಾನೆ. ಅದು ಈ ಬುಕ್ ನಲ್ಲಿದೆ. ಇದನ್ನ ಕೂತ್ಕೊಂಡವ ಯಾರು ಅಲ್ಲಿ ಅಧ್ಯಕ್ಷನಾಗಿ ಕೂತ್ಕೊಂಡವ, ನೀನು ಸೈನ್ ಮಾಡಯ್ಯ ಅಂತ ಕೇಳ್ಬೇಕಾಗಿತ್ತು. ಸಭೆ ಕರೆಯೋದಾರು ಅಧ್ಯಕ್ಷ, ಮೀಟಿಂಗ್ ಇಟ್ಟಾಗ ಅದನ್ನ ಪಾಸ್ ಮಾಡೋದು ಯಾರು? ನಗರಸಭೆ ಸದಸ್ಯರು. ಆದ್ರೆ ಬಂದು ಫೈನಾನ್ಷಿಯಲಿ ಬರುವಾಗ ಪೌರಾಯುಕ್ತರು ಬರ್ತಾರೆ. ಎಕ್ಸಿಕ್ಯೂಟಿವ್ ಪವರ್ ಆಯ್ತು. ಇಲ್ಲ ಎಕ್ಸಿಕ್ಯೂಟಿವ್ ಮಾಡ್ತಾರೆ. ಆದ್ರೆ ಸಭೆ ಕರಿಬೇಕಾಗಿರೋದು ಯಾರು? ಸಭೆಗೆ ಹೇಳ್ತಾ ಇದ್ದಾರೆ ಸಭೆ ಕರಿಯ ಅಂತ ಪೌರಾಯುಕ್ತರಿಗೆ ಆದೇಶ ಯಾರು ನೋಡ್ತಾರೆ? ಪೌರಾಯುಕ್ತ ಕಮಿಷನ್ ಇವನು ಹೇಳ್ತಾನೆ, ಅಧ್ಯಕ್ಷ ಹೇಳ್ತಾರೆ. ಅಧ್ಯಕ್ಷ ಹೇಳ್ತಾರೆ ಸಭೆ ಕರೀತಾರೆ. ಸಭೆಯಲ್ಲಿ ಸಬ್ಜೆಕ್ಟ್ ಬರ್ತಾರೆ. ಸಬ್ಜೆಕ್ಟ್ ಪಾಸ್ ಮಾಡೋ ಬಗ್ಗೆ ಏನ್ ಬೇಕಾದ್ರೆ ಒಂದು ಸಭೆ ಮಾಡಿದಾಗ 2ನೇ ಸಭೆಯಲ್ಲಿ ತೀರ್ಮಾನ ಆಗ್ತದೆ. ತೀರ್ಮಾನ ಆದಾಗ ಸರ್ವಾನುಮತದ ಎಷ್ಟು ಜನ ಕಳಿಸ್ಬೋದು ಅವ್ರು ತೀರ್ಮಾನ ಮಾಡ್ತಾರೆ. ಹಾಗಿದ್ರೆ ಇದು ಅಫಿಷಿಯಲ್ ಅಲ್ಲ. ಅಫಿಷಿಯಲ್ ಆಗಿ ಇಟ್ಕೊಂಡವ್ರೆ ನಗರಸಭೆಯಲ್ಲಿ. ಕಮಿಷನರ್ ಸೈನ್ ಇಲ್ಲದೆ ಹೆಂಗ್ ಅಫಿಷಿಯಲ್ ಆಗಿ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇದನ್ನ ಬಂದು ಇಷ್ಟಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಆವತ್ತಿನ ದಿನ 2020 ಯಾವ ಕಮಿಷನರ್ ಇದ್ದ 2020 ಎಲ್ಲರೂ ಹೋಗ್ತಾರೆ. ಅದ್ರ ಜೊತೆ ಕೌನ್ಸಿಲರು ಹೋಗ್ತಾರೆ, ಅದ್ರ ಜೊತೆಗೆ ಅಧ್ಯಕ್ಷರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಅಷ್ಟು ಒಂದು ಇದರಲ್ಲಿ ಫೋಕಸ್ ಮಾಡಿದ್ದಾರೆ. ನಿಯಮಗಳನ್ನ ಪಾಲನೆ ಮಾಡಿಲ್ಲ. ನಿಯಮಗಳೆಲ್ಲ ಎಲ್ಲ ನಿಯಮಗಳಲ್ಲಿ ಫೋಕಸ್ ಆಗಿದೆ. ಆದ್ರಿಂದ ಇದನ್ನ ಇನ್ನು ಮುಂದಕ್ಕೆ ತಗೊಂಡೋಗ್ತೀವಿ. ಇಷ್ಟಲ್ಲಿ ಬಿಡೋದಿಲ್ಲ. ಇವತ್ತಿಗೆ ಇಷ್ಟು ಸಾಕಿರ್ಲಿ. ಮುಂದಕ್ಕೆ ನಮ್ಮ ಜ್ಯೋತಿ ಬಸವ ಮಾತಾಡ್ತಾರೆ. ನಾವು ಪ್ರೆಸ್ ಮೀಟ್ ಕಟ್ಟ ಉದ್ದೇಶ ಇನ್ನೊಂದು ಇದೆ. ಇವತ್ತಿನ ವಿಜಯವಾಣಿ, ನಿನ್ನೆ ಕೋಲಾರ ಪೇಪರ್, ಲೋಕಲ್ ಪೇಪರ್ಸ್ಗಳಲ್ಲೆಲ್ಲ ಸೇವ್ KGF ಕಮಿಟಿ ಕನ್ನಡ ಪರ ವಿರೋಧಿ ಚಟುವಟಿಕೆಗಳನ್ನು KGFನಲ್ಲಿ ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ಮುಂದುವರಿಸಿದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಸುದ್ದಿಗಳನ್ನು ನಾನು ಓದಿದೆ. ಇದನ್ನು ನಾವು 2 ಮಟ್ಟದಲ್ಲಿ ನಾನು ತೀರ್ಮಾನ ಮಾಡಿದೆ. ಒಂದು, ಯಾವುದೇ ಆಧಾರಗಳಿಲ್ಲ, ಪೇಪರಲ್ಲಿ ಹಾಕಿದ್ದಾರೆ, ಯಾವ ಆಧಾರದ ಮೇಲೆ ಹಾಕಿದ್ರು, ಯಾವುದು ಬೇಸ್ ಇಲ್ಲ. ಸರಿ, ಲೀಗಲ್ ಆಗಿ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಏನಾದರೂ ಮಾಡೋಣ ಅಂದಾಗ ಮಾಧ್ಯಮದವರು ಒಂದು ಬಂದಾಗ ನಾವು ಮಾಧ್ಯಮದಲ್ಲೇ ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ನಾವು ಕೊಡಬೇಕಾಗುತ್ತೆ, ಕೊಡೋಣ, ಆಮೇಲೆ ನೋಡೋಣ ಅಂತ ನಾವು ಈ ಇದನ್ನು ನಾನು ಕರೆದಿದ್ದೇನೆ. ನಿಮ್ಗೆಲ್ರೂ ಗೊತ್ತಿದೆ, ನಾವು ಸೇವ್ KGF ಒಂದು ಸ್ಟಾರ್ಟ್ ಮಾಡಿ ಕಳೆದ ವರ್ಷ ಡಿಸೆಂಬರ್ 14, 2025 ಇದನ್ನು ಮಾಡಿದೆ. ಇದರ ಉದ್ದೇಶ ಇಷ್ಟೇ. ಇದರಲ್ಲಿರೋರೆಲ್ಲ ನೋಡಿದರೆ ಹಲವರು ಪಕ್ಷಗಳಿರ್ತಾರೆ. ನಾನು ಒಂದು ಪಕ್ಷದಲ್ಲಿರ್ತೀನಿ, ಇವರು JDS ಅಲ್ಲಿ ಇರ್ತಾರೆ, RPI ಅಲ್ಲಿ ಇರ್ತಾರೆ, ಅಂಬೇಡ್ಕರ್ ಅಕಾಡೆಮಿಯಲ್ಲಿ ಇದ್ದಾರೆ, ADMK ನಲ್ಲಿದ್ದಾರೆ, DMK-ನವರಿದ್ದಾರೆ, ಕಾಂಗ್ರೆಸ್ ಅವರಲ್ಲಿ ಸಪೋರ್ಟರ್ಸ್ ಕೂಡ ಇಲ್ಲಿದ್ದಾರೆ, CPI-ನವರಿದ್ದಾರೆ, CPM-ನವರು, ಈ ಥರ ನಾವು ಎಲ್ಲರನ್ನ ಸೇರಿಸಿ ಇವಾಗ KGF-ನ ಇದ್ದಂಥ ಕಾಲಗಳು ಹೆಂಗಿತ್ತು ಅಂತ ನೋಡಿದರೆ, ಮೈನ್ಸ್ ಮುಚ್ಚಿದ ಮೇಲೆ ವಾತಾವರಣ ಎಲ್ಲ ನೋಡಿದರೆ ಎಲ್ಲ ಕಳ್ಕೊಂಡು ಹೋಗಿದೆ. ಇನ್ನೂ ಕಳ್ಕೊಳ್ಳೋದು ಪರಿಸ್ಥಿತಿಯಲ್ಲೇ ನಡೀತಾ ಇದೆ. ಆಲ್ಟರ್ನೇಟ್ ಏನು ಬಂದಿಲ್ಲ. ಸೊ ಆಲ್ಟರ್ನೇಟ್ ಬಂದಿಲ್ಲ ಅನ್ನುವಾಗ ಏನು ಮಾಡಬೇಕು ಅಂತ ಹೇಳಿ ಆಡಳಿತದಲ್ಲಿ MLA-ಗಳು ಬರ್ತಾರೆ, ಇಲ್ಲ MP ಬರ್ತಾರೆ, ಯಾರೋ ಬರ್ತಾರೆ, ಆದರೆ ಸರಿಯಾದ ರೀತಿಯಲ್ಲಿ ನಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಈ ಸೇವ್ ಯುನೈಟೆಡ್ ಫ್ರಂಟನ್ನು ನಾವು ಮಾಡಿದ್ದೇವೆ. ತಾವು ನೋಡಬಹುದು, ಈ ವಿಚಾರ ಒಂದೊಂದಾಗಿ ನಾವು ತಗೊಂಡಾಗ ಬೆಮಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಇರಲಿ, ಆ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. BGML ಕಾರ್ಮಿಕರ ವಿಚಾರದಲ್ಲಿ ಅವರಿಗೆ ಇವಾಗ 1 lakh ಸಹಿಗಳನ್ನು ಮಾಡಲು ನಾವು ಸೇರೋಣ ಅಂತ ನಾವು ಕನ್ನಡದಲ್ಲೇ ಇದನ್ನು ಎಲ್ಲ ಡಿಮಾಂಡ್ಸನ್ನು ಕೂಡ ನಾವು ಮಾಡಿದ್ದೇವೆ. 3 ಲ್ಯಾಂಗ್ವೇಜಸಲ್ಲಿ ಇವತ್ತು ನಾವು ಇಂಗ್ಲೀಷಲ್ಲಿ ಮಾಡಿದ್ದೇವೆ, ಇನ್ನೊಂದು ತಮಿಳಲ್ಲಿ ಕೂಡ ನಾವು ಮಾಡಿದ್ದೇವೆ. ಇದರಲ್ಲಿ ಯಾವುದೇ ಜಾತಿಗೆ ಸಂಬಂಧಪಟ್ಟ ಸಂಘ ಅಲ್ಲ ಇದು, ಯಾವುದೇ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಸಂಘ ಅಲ್ಲ ಕೂಡ ಇಲ್ಲ ಇದು. ಸೊ ಇದರಲ್ಲಿ ಎಲ್ಲರೂ ಇದ್ದಾರೆ, ಇಸ್ಲಾಮಿಯರಿದ್ದಾರೆ, ಕನ್ನಡಿಗರಿದ್ದಾರೆ, ತೆಲುಗು ಸ್ಪೀಕ್ ಮಾಡೋರಿದ್ದಾರೆ, ತಮಿಳ್ನವರಿದ್ದಾರೆ, ಸೊ ಜೈನ್ಸು ಎಲ್ಲ ಕಡೆನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ 1 lakh ಸಿಗ್ನೇಚರ್ ನಾವು ಮಾಡುವಾಗ ಎಷ್ಟು ಏನು ಪ್ರೆಸ್ನವರು ತಾವೇ ಕೂಡ
ಇದರಲ್ಲಿ ಭಾಗವಹಿಸಿ ನಮ್ಮ ಡಿಮಾಂಡ್ಸ್ಗೆ ಸಪೋರ್ಟ್ ಆಗಿ ಸಿಗ್ನೇಚರ್ಸ್ ಮಾಡ್ತಾ ಇದ್ದೀರಿ. ಇದು ಒಂದು ಕಡೆ ಹೋಗ್ತಾ ಇದೆ. ಅದು ಡೈಲಿ ಟ್ರಾವೆಲರ್ ಇಶ್ಯೂ ಬರ್ಬೋದು. ಈ ಮುನ್ಸಿಪಾಲ್ಟಿ ಅವ್ಯವಹಾರಗಳು ಏನೇನಿದೆ, ಈ ಬೀಪ್ ಮಾರ್ಕೆಟ್ ಇಶ್ಯೂ ಬಂದಾಗ ನಾವು ಹೋಗಿ ನಿಂತೀವಿ. MG ಮಾರ್ಕೆಟ್ ಅನ್ನ ಅಲ್ಲಿ ಫುಲ್ ಮಾರ್ಕೆಟ್ ನ ಹೊಡೆಯುವಾಗ ಅದಕ್ಕೆ ವಿರೋಧವಾಗಿ ಏನು ಅನ್ಯಾಯ ಮಾಡ್ತಾ ಇದ್ರಿ ಅನ್ನೋ ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಜಿಮ್ಖಾನಾ ಗ್ರೌಂಡ್ ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ ಅನ್ನ ಎಲ್ಲರೂ ಪ್ರಸ್ತುತವರು ಕೇಳಿದಿರಿ, ನಾವು ಕೂಡ ಅದನ್ನು ಕೇಳಿದಿರಿ. ಅದಕ್ಕೆ ಮೇಲೆ ಅವರು ಇದನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಂಪನಿ ಹಾಸ್ಪಿಟಲ್ BGML ಹಾಸ್ಪಿಟಲ್ನ ಒಂದು ಮಲ್ಟಿಸ್ಪೆಷಾಲಿಟಿ ಮಾಡಬೇಕಂತ ಈ ಜನರಲ್ ಹಾಸ್ಪಿಟಲ್ ವಿಚಾರದಲ್ಲಿ. ಸೊ ಈ ತರ ಇವಾಗ ಕುಡಿಯೋದಕ್ಕೆ ನೀರಿಲ್ಲ ಈ ಊರಲ್ಲಿ. ಇನ್ನೂ ನಾವು ಟ್ಯಾಂಕರ್ ವಾಟರ್ನ ನಂಬುತ್ತಾ ಇದ್ದೀವಿ, ಬೋರ್ ವಾಟರ್ನ ನಂಬ್ತಾ ಇದ್ದೀವಿ. KGF ವಾಟರ್ ವರ್ಕ್ಸ್ ಬೋರ್ಡ್ ಇದೆ, ಇಲ್ಲಿಂದ ಕ್ರೋರ್ಸ್ ಆಫ್ ರುಪೀಸ್ ಅಮೃತ್ ಸಿಟಿ ಸ್ಕೀಮಲ್ಲಿ ಪೈಪ್ಗಳು ಹಾಕಿದ್ದಾರೆ. ಬೇತಮಂಗಲ ಕೆರೆಯಲ್ಲಿ ನೀರು ತುಂಬಿ ಹೋಗಿದೆ. ಆದರೆ ನಾನು KGF ಅಂತ ಬಂದಾಗ KGF ಕಾನ್ಸ್ಟಿಟ್ಯೂನ್ಸ್ ಇದರಲ್ಲಿ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಇರೋರಿಗೆ ಸೇರಿ ನಾವು ಆ ವಿಚಾರಗಳನ್ನ ಮಾಡಿದ್ವಿ. ಇವಾಗ ಬೇತಮಂಗಲ ಕೆರೆ ನೀರು ಕೇಳ್ತಾ ಇದೀವಿ, ಇದು ಕನ್ನಡ ವಿರೋಧ ಹೋರಾಟನ. KGFಗೆ ಒಂದು ಕಾರ್ಖಾನೆ ತನ್ನಿ ಅಂತ ನಾವು ಘೋಷಣೆ ಮಾಡ್ತಾ ಇದೀವಿ, ಇದು ಕನ್ನಡ ವಿರೋಧನ. ಇಲ್ಲಿ ಜನರಲ್ ಹಾಸ್ಪಿಟಲ್ನ ನೀವು ಬದಲಾವಣೆ ಮಾಡಿ ಅಂತ ಕೇಳ್ತೀವಿ, ಇದು ಕನ್ನಡ ವಿರೋಧಿ ಹೋರಾಟನ. BGML ವಿಚಾರದಲ್ಲಿ ನಾವು ಮಾತಾಡ್ತಾ ಇದೀವಿ, ಅದು ನಾವು ಕನ್ನಡ ಪರ ವಿರೋಧ ಹೋರಾಟನ. ಬೆಮಲ್ ಬಗ್ಗೆ ಮಾತಾಡ್ತಾ ಇದೀವಿ, ರೋಡ್ ಬಗ್ಗೆ ಮಾತಾಡ್ತಾ ಇದೀವಿ, ಮಾರ್ಕೆಟ್ ಬಗ್ಗೆ ಏನೇ ಒಂದು ಅನ್ಯಾಯ ಬಂದ್ರೂ ನಾವು ಮುಂದೆ ನಿಂತು ಘೋಷಣೆ ಮಾಡಬೇಕಂತ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಅವರು ಪೇಪರ್ ಅಲ್ಲಿ ಬರೆದಿದ್ದಾರೆ, 12th ಭಾನುವಾರ PWD ಗೆಸ್ಟ್ ಹೌಸ್ ನಲ್ಲಿ ಮೀಟಿಂಗ್ ಆಯಿತು ಅಂತ. ಪೇಪರ್ನಲ್ಲಿ ಬರೆಯೋರು ಇದೆಲ್ಲ ನೋಡಬೇಕಾಗಿದೆ. PWD ಗೆಸ್ಟ್ ಹೌಸ್ ಮೀಟಿಂಗ್ ಯಾರು ಮಾಡಿದ್ರು? ಇದು ಇನ್ವಿಟೇಷನ್. ಇದರಲ್ಲಿ ಇನ್ವಿಟೇಷನ್ ಅಲ್ಲಿ ಮಾಡಿರೋರು D ಜೈಪಾಲ್ ಅವರು ಮಾಡಿದ್ದಾರೆ. ex-KDA ಚೇರ್ಮನ್ ಅಂತ ಏಕಿ ಅವರು ಈ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಸೇವ್ KGF ರೆಪ್ರೆಸೆಂಟೇಷನ್ ಇಲ್ಲ, ನಾವು ಯಾರು ಕೂಡ ಅದರಲ್ಲಿ ಭಾಗವಹಿಸಿಲ್ಲ, ನಾವು ಅಲ್ಲಿ ಯಾರು ಕೂಡ ವಿಚಾರಗಳ ಬಗ್ಗೆ ಅಲ್ಲಿ ನಾವು ಮಾತಾಡಿಲ್ಲ. ಆ ತರ ಇರುವಾಗ ಅಲ್ಲಿ ಏನೇನು ಮಾತಾಡಿದ್ರು ಅದೆಲ್ಲ ಪೇಪರ್ ಅಲ್ಲಿ ಹಾಕಿದ್ದಾರೆ. ಬಟ್ ಹೆಡ್ಡಿಗೆ ಏನ್ ಕೊಡ್ತಾರೆ ಅಂದ್ರೆ ಸೇವ್ KGF ಅಂತ ಅವರು ಕೊಡ್ತಾ ಇದ್ದಾರೆ. ಆದ್ರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಯಾವತ್ತೂ ಕೂಡ ಕನ್ನಡ ಪರ ವಿರೋಧಿ ಅಲ್ಲ. ನಾವು ಕೂಡ ಇವಾಗ KGF ನಲ್ಲಿ ನೆಕ್ಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ, ಕನ್ನಡ ಸ್ಕೂಲ್ಸ್ ಎಷ್ಟೆಷ್ಟಿದೆ, ಎಷ್ಟು ಬಿಲ್ಡಿಂಗ್ ಇವತ್ತು ವೇಸ್ಟ್ ಆಗ್ತಾ ಇದೆ, ಯಾಕೆ ಮದರ್ ಟಂಗ್ ಲ್ಯಾಂಗ್ವೇಜ್ಗೆ ಎಷ್ಟು ಪ್ರಿಫರೆನ್ಸ್ ಇವತ್ತು ಬ್ಲಾಕ್ ಎಜುಕೇಶನಲ್ ಆಫೀಸರ್ ಇವತ್ತು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ BGML ಸ್ಕೂಲ್ ನಾವು ತಗೋಬಹುದು. BGML ಸ್ಕೂಲ್ ಪರಿಸ್ಥಿತಿ ಏನಿದೆ, ಚಲಪ ಸ್ಕೂಲ್ ಇದೆ, BGML ಇನ್ನೊಂದು ಚಲಪ ಸ್ಕೂಲ್ ಇದೆ. ಈ ತರ ಹಿಸ್ಟಾರಿಕಲ್ ಸ್ಕೂಲ್ಸ್ಗಳನ್ನೆಲ್ಲ ಕೂಡ ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇದೀವಿ. ಅದರಿಂದ ಈ ವಿಚಾರಗಳನ್ನೆಲ್ಲ ಸೇರಿಸಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅವರೇ ಇವಾಗ ಯಾರು ಅವ್ರು ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಯಾರೋ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು ವೆಂಕಟಪ್ಪ ಹೇಳಿಕೆ ಸೇವ್ KGF ಹೆಸರಲ್ಲಿ ಕನ್ನಡ ಕಡೆಗಣಿಸಿದರೆ ಉಗ್ರ ಹೋರಾಟ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಏನು ಬೇಸ್ ಇದೆ, ಅವ್ರಿಗೆ ಏನು ಆಧಾರ ಇದೆ, ಏನು ಯಾರ ಭಾಷಣ ಕೇಳಿದ್ರು, ಯಾರು ಮಾತಾಡಿದ್ರು, ಸೇವ್ KGF ಅಧ್ಯಕ್ಷ ನಾನು ಮಾತಾಡಿದನಾ, ಇಲ್ಲ ದಯಾಳನ್ ಅವರು ಮಾತಾಡಿದ್ರ, ಇಲ್ಲ ಬೇರೆಯವರು ಮಾತಾಡಿದಾರ? ಇವಾಗ ಅವರು ಮೆಟೀರಿಯಲ್ಸು ಕೊಡಬೇಕು. ಇವಾಗ 1 ವರ್ಷದಿಂದ ಸೇವ್ KGF ಆಗಿರೋದ್ರಿಂದ ನೀವು KGF ಶಾಸಕರನ್ನು ನೋಡಬಹುದು, ಎಷ್ಟು ವಿಚಾರಗಳಲ್ಲಿ KGF ಸೇವ್ ಕಮಿಟಿ ರೈಸ್ ಮಾಡಿರೋ ವಿಷಯಗಳನ್ನ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೇವ್ KGF ಏನು ಪ್ರಸ್ತಾಪ ಮಾಡ್ತಾ ಇದೆ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಸಂಸದರು ಮಾಡ್ತಾ ಇದ್ದಾರೆ. ಇದರ ವಿಚಾರ ಏನಂದ್ರೆ ಒಂದು ಪ್ರಾಪರ್ ಅಪೋಸಿಷನ್ KGF ಅಲ್ಲಿ ಇರಬೇಕು. ಅದು ನಾವು ಪೊಲಿಟಿಕಲ್ ಆಗಿಲ್ಲ, ಬಟ್ ನಾನ್ ಪೊಲಿಟಿಕಲ್ ಆಗಿ ಕೂಡ ಆ ವಿಚಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆದ್ರಿಂದ ಅವರು ವಿಚಾರ ಗೊತ್ತಿಲ್ಲದೆ, ಯಾಕಂದ್ರೆ KGF ನಲ್ಲಿ ಇವತ್ತು ಹೈಯೆಸ್ಟ್ ಸ್ಟೂಡೆಂಟ್ಸ್ ಮದರ್ ಟಂಗ್ ಅವ್ರದ್ದು ತಮಿಳ್ ಇರಬಹುದು, ಆದರೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ನೋಡಿದ್ರೆ ಇವತ್ತು ಕನ್ನಡ ತಗೊಂಡು ಹೋಗ್ತಾರೆ. ನನ್ನ ಮಗಳು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೊ ಈ ಕನ್ನಡ ಪ್ರಿಫರೆನ್ಸ್ ಇವತ್ತು ತಗೊಳ್ತಾ ಇದ್ದಾರೆ. 98, 99 ಮಾರ್ಕ್ಸ್ ತಗೊಳ್ತಾ ಇದ್ದಾರೆ KGF. ಯಾವ ತಮಿಳ್ ಆರಿಜನ್ ಅಂತ ಮಾತಾಡ್ತಾರಲ್ಲ ಅವರ ಮಕ್ಕಳು 99% ತಗೊಳ್ತಾರೆ. ಅದರಿಂದ KGF ನಲ್ಲಿ ಯಾರು ಕೂಡ
ಕನ್ನಡ ವಿರೋಧ ಚಟುವಟಿಕೆಗಳನ್ನು ಯಾರೂ ಮಾಡೋದಿಲ್ಲ, ಆ ಥರ ಯಾರು ಕೂಡ ಮಾಡೋದಿಲ್ಲ. ಮುಖ್ಯವಾಗಿ ಸೇವ್ KGF ಯುನೈಟೆಡ್ ಫ್ರಂಟ್ ಎಲ್ಲ ಇವಾಗ ನಮ್ಮ ಕನ್ನಡ ಮಿತ್ರರು ಪ್ರಕಾಶ್ ನಮ್ಮ ಸೇವ್ KGFಗೆ ಬೆಂಬಲಿಗರಾಗಿದ್ದಾರೆ. ಹಲವು ಭೇಟಿಗಳಲ್ಲಿ ಅವರೇ ಕೂಡ ನಮ್ಮ ಜೊತೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ, ನಾವು ಕೂಡ ಬರ್ತೀವಿ ಅಂತ ಕೂಡ ನಮ್ಗೆ ಮೆಂಬರ್ಶಿಪ್ ಕೊಡ್ರಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಅದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಕನ್ನಡ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಹೋಗಲ್ಲ. PWD ಗೆಸ್ಟ್ ಹೌಸ್ನಲ್ಲಿ ಯಾರು ಮೀಟಿಂಗ್ ಮಾಡಿದರು ಆ ವಿಚಾರಗಳನ್ನೆಲ್ಲ ತಗೊಂಡು ಮಾತಾಡಬೇಕು. ನಮ್ಮ ಮೇಲೆ ಆರೋಪ ಮಾಡೋದ್ರಿಂದ ಏನಾಗುತ್ತೆ, ಇಡೀ ಪೇಪರ್ಗಳಲ್ಲಿ ಬಂದಾಗ ಇಡೀ ವೈಡ್ ಸ್ಪ್ರೆಡ್ ಆಗುತ್ತೆ. ಅಂತ ಒಂದು ಸ್ಪ್ರೆಡ್ ಆಗಿ ಯಾವುದೋ ಒಂದು ಕೆಟ್ಟ ಚಟುವಟಿಕೆಗಳು ಎಲ್ಲೋ ಒಂದು ಆದರೆ ನಾಳೆ ನಾವು ಹೊಣೆಗಾರರಾಗ್ತೀವಿ. ಅದರಿಂದ ನೀವು ಪ್ರಾಪರ್ ಆಗಿ ಇದಕ್ಕೆ ರಿಪ್ಲೈ ಮಾಡಬೇಕು. ಈ ತರ ನಾವು ಗೊತ್ತಿಲ್ಲದೆ ಮಾತಾಡಿದ್ದೇವೆ, ಇಲ್ಲ ವಿಚಾರ ಇಲ್ಲದೆ ಮಾತಾಡಿದ್ದೇವೆ ಅಂತ ತಾವೇ ಒಂದು ಅದಕ್ಕೆ ರಿಪ್ಲೈ ಮಾಡಿ. ಹಂಗ್ ಮಾಡಿಲ್ಲ ಅಂದ್ರೂ ಕೂಡ ನಾವು ಹೇಳ್ತೀವಿ ಅದು ಕಂಟಿನ್ಯೂ ಇಲ್ಲ. ನೀವು ನಮ್ಮ ಮೇಲೆ ಪ್ರಚಾರ ಅಪಪ್ರಚಾರಗಳು ಯಾರಾದರೂ ಮಾಡೋದಾದರೆ ನಾವು ಡೆಫಿನೆಟ್ ಆಗಿ ಲೀಗಲ್ ಆಕ್ಷನ್ ಅಲ್ಲಿ ಹೋಗ್ತೀವಿ. ಅದರಲ್ಲಿ ಏನು ಸೆಕೆಂಡ್ ಥಾಟ್ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನು ನಮ್ಮ ದಯಾಳನ್ ಅವರು ವಿಚಾರಗಳನ್ನೆಲ್ಲ ಹೇಳಿದ್ರು, ಯಾಕಂದ್ರೆ MG ಫುಲ್ ಮಾರ್ಕೆಟ್ ಹೊಡೆಯುವಾಗ ಅದರ ಬಗ್ಗೆ ಕೂಡ ನಾವು ಇದು ಮಾಡಿದ್ದೇವೆ. ನನಗೇನು ಬೇಜಾರಂದ್ರೆ, ಯಾವ ಕಳ್ಳರು ಒಂದಾಗಿ ಸೇರಿ ಕಳ್ಳತನ ಮಾಡಿದರು, ಕಳ್ಳತನ ಮಾಡುವಾಗ ಎಲ್ಲ ಸೇರಿ ಮಾಡ್ತಾರೆ. ಕಳ್ಳತನ ಮುಗಿದ ಮೇಲೆ ಶೇರ್ ಬಂದಿಲ್ಲ ಅಂದ್ರೆ ಯಾರೋ ಒಬ್ಬನು ಬಂದು ಆಚೆ ಮಾತಾಡ್ತಾರೆ. ಆ ರೀತಿ ವಲ್ಲಲ್ ಮುನ್ಸ್ವಾಮಿ ಅವರು ಡೆಪ್ಟಿ ಕಮಿಷನರ್ ಅವರ ಹತ್ರ ಹೋಗಿ ಒಂದು ಮೆಮೊರಂಡಮ್ನ ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಹುಲ್ಲು ಮಾರ್ಕೆಟ್ ಅಲ್ಲಿ SC STಗಳಿಗೆ ಅಂಗಡಿಗಳನ್ನ ಸರಿಯಾಗಿ ಇದು ಮಾಡಿಲ್ಲ, ಅದರಿಂದ ಡಿಜಿಟಲ್ ಮ್ಯಾಪ್ ಅಲ್ಲಿ ಅವರು ಸರಿಯಾಗಿ ಮಾಡಿಲ್ಲ, ಅದರಿಂದ ನಾನು ಆಚೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಕಳವು ಮಾಡಿದ್ರು, ಏನು ಡೆಮಾಲಿಷನ್ ಆಯಿತು, ದಟ್ ಈಸ್ ಇಲ್ಲಿಗಲ್. ಫಸ್ಟ್ ಆಫ್ ಆಲ್ ವಿತೌಟ್ ಎನಿ ಪ್ರೊಸೀಜರ್ಸ್ ಮಾಡದೆ ಅಲ್ಲಿ ಏನು ಮಾಡಿದಿರೋ, ಯು ಆರ್ ರಾಂಗ್ಫುಲ್ ಲಾಸ್ ಟು ದಿ ಗೌರ್ಮೆಂಟ್ಗೆ ರಾಂಗ್ಫುಲ್ ಲಾಸ್ ಆಗಿದೆ. ಅಲ್ಲಿ ರೆವಿನ್ಯೂ ಲಾಸ್ ಆಗಿದೆ. ಅಲ್ಲಿ ನೊಂದವರಿಗೆ ಹಲವಾರು ಜನಕ್ಕೆ ಅದನ್ನೆಲ್ಲ ಮಾಡಿದ್ದಾರೆ. ಇವಾಗ ಮಾಡಿ ಹೋದ ಮೇಲೆ ಇದೆಲ್ಲ ಮಾಡಿಲ್ಲ, ಅದರಿಂದ ನಾನು ರೆಪ್ರೆಸೆಂಟೇಷನ್ ಈಸ್ ಆಲ್ಸೋ ಒನ್ ಆಫ್ ದಿ ಅಕ್ಯೂಸ್ಡ್. ಅವರು ಕೂಡ ಅದರಲ್ಲಿ ಎಲ್ಲ ವಿಚಾರಗಳನ್ನ ಮಾಡಿದ್ದಾರೆ. ರಾಂಗ್ಫುಲ್ ಲಾಸ್ ಟು ದಿ ಗವರ್ನಮೆಂಟ್ ರೆವಿನ್ಯೂ. ಇವಾಗ ಈಸ್ ಎ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್. ಮುನ್ಸಿಪಾಲಿಟಿ ಆಕ್ಟ್ ಅಲ್ಲಿ ನಿಮ್ಮ ರೆಸೊಲ್ಯೂಷನ್ಗಳಲ್ಲಿ ನಿಮ್ಮ ಪ್ರೊಸೀಜರ್ಸ್ಗಳಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಹೊಡಿಬೇಕಾದ್ರೆ ಏನೇನು ಕಾಷನ್ ನೋಟಿಸ್ ಕೊಡಬೇಕು, ಅವ್ರನ್ನ ಕಾನ್ಫರ್ಮ್ ಮಾಡಬೇಕು, ಅವ್ರ ಅರಿಯರ್ಸ್ ಆಫ್ ರೆಂಟ್ ಅನ್ನ ಕಲೆಕ್ಟ್ ಮಾಡಬೇಕು, ಅವ್ರು ಏನಾದ್ರು ಡ್ಯಾಮೇಜಸ್ ಇದೆಯಾ, ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಪ್ರಾಪರ್ ರಿಪೋರ್ಟ್ಸ್ ಮಾಜರ್ ರಿಪೋರ್ಟ್ನ ತಗೋಬೇಕು, PWD ಒಪಿನಿಯನ್ ತಗೋಬೇಕು, ಯಾರಿಗೆ ಟೆಂಡರ್ ಬಿಡಬೇಕು, ಡೆಮಾಲಿಷನ್ ಆದ್ರೆ ಆ ಡೆಮಾಲಿಷನ್ ವೇಸ್ಟ್ ಅದನ್ನ ವ್ಯಾಲ್ಯೂ ಮಾಡಬೇಕು. ಡೆಮಾಲಿಷನ್ ವೇಸ್ಟ್ ಎಷ್ಟು ವ್ಯಾಲ್ಯೂ ಆಗುತ್ತೆ, ಅದರಲ್ಲಿ ಎಷ್ಟು ನಮಗೆ ರೆವೆನ್ಯೂ ಬರ್ತದೆ, ಅದೇ ಒಬ್ಬರಿಗೆ ಟೆಂಡರ್ ಕಾಲ್ಫರ್ ಮಾಡಬೇಕು. ಇದೆಲ್ಲ ಸೇರಿ ಅವರು ಮಾಡಿರ್ಬೇಕು. ಸೊ ಇದನ್ನು ಏನು ಮಾಡಿಲ್ಲ, ಎಲ್ಲ ಅನ್ಯಾಯವಾಗಿ ಎಲ್ಲ ಮಾಡಿಬಿಟ್ಟು ಇವಾಗ ಅದು ಫುಟ್ಬಾಲ್ ಗ್ರೌಂಡ್ ತರ ಓಪನ್ ಆಗಿದೆ. ಸೊ ಅದರಲ್ಲಿ ಏನು ಕೂಡ ಆಕ್ಟಿವಿಟೀಸ್ ಇಲ್ಲ. ಸೊ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಅವರ ಜೀವನ ಇದನ್ನೇ ಸೇವ್ KGF ಏನಂತಿದೆ, ನಮ್ಮಲ್ಲಿರೋದನ್ನ ನಾವು ಕಲ್ಕೊಳ್ಳೋದಕ್ಕೆ ತಯಾರಿಲ್ಲ, ನಮ್ಮ ಊರನ್ನ ನಾಶ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಯಾವ ವೈಯಕ್ತಿಕ ವ್ಯಕ್ತಿಗಳ ಆದಾಯಕ್ಕಾಗಿ ನಮ್ಮ ಊರನ್ನ ನಾಶ ಮಾಡೋದಕ್ಕೆ ನಾವು ಬಿಡ್ತಾ ಇಲ್ಲ. ಇದರಲ್ಲಿ ಪೊಲಿಟಿಕಲ್ ಇಲ್ಲ. ನಾವು ಯಾರನ್ನು ಐಡೆಂಟಿಫೈ ಮಾಡಿ ಇವರು ಅಂತ ನಾವು ಏನು ಸೊ ಈ ತರ ವಿಚಾರಗಳಿಗೆ ಸೇವ್ KGF ಯಾವತ್ತು ಕೂಡ ಇವಾಗ ಮುನ್ಸಿಪಾಲಿಟಿಯಲ್ಲಿ ನಾವು ಅವತ್ತು ಏನು ನಮ್ಮ ಡೆಪ್ಟಿ ಸೂಪ್ರಿಡೆಂಟ್ ಕೂಡ ನಮ್ಮನ್ನು ಕೇಳ್ಕೊಂಡ್ರು, ಅವತ್ತು ನೀವು ಕಪ್ಪು ಬಾವುಟ ತೋರಿಸ್ತೀವಿ ಅಂತ ಹೇಳಿದ್ರು. ಇವಾಗ 15,05,000 ರೂಪೀಸ್ ಒಂದೇ ದಿವಸದಲ್ಲಿ ಸಬ್ಜೆಕ್ಟು, ರೆಸೊಲ್ಯೂಷನು, ಕೊಟೇಶನು ಒಬ್ಬರಿಗೆ ಅಲಾಟ್ ಮಾಡ್ತಾರೆ. ಇವಾಗ ಡೆಪ್ಟಿ ಕಮಿಷನರ್ ಹೇಳ್ತಾರೆ 15 ಲಕ್ಷ ರೂಪಾಯಿ ಅಲ್ಲಿ ಇದೆ ಅಂತ. ಬಟ್ ಇವತ್ತುವರೆಗೆ ಅದನ್ನ ಅವರು ಏನು ಮಾಡಿಲ್ಲ. ಬಟ್ ಆ ಕಾಂಟ್ರಾಕ್ಟರ್ ಅರವಿಂದ್ ಏನು ಹೇಳ್ತಾನೆ ಗೊತ್ತಾ, ನಾನು ಟೆಂಡರೇ ಮಾಡಿಲ್ಲ, ನಾನು ಟೆಂಡರೇ ಕೋಟ್ ಮಾಡಿಲ್ಲ, ನನ್ನ ಹೆಸರಲ್ಲಿ ಕೋಟ್ ಮಾಡಿದ್ದಾರೆ ಅಂತ ಕೂಡ ಈ ತರ ಅವರು ನಾನು ಅವ್ರನ್ನ ಸಂಪರ್ಕ ಮಾಡಿ ಕೇಳಿದಾಗ ನಾನು ಟೆಂಡರ್ಗೆ ಕೋಟ್ ಮಾಡಿಲ್ಲ ಅಂತ ಕೂಡ ವಿಚಾರಗಳಿದೆ. ಅದರಿಂದ ಎಂಟೈರ್ ಮುನ್ಸಿಪಾಲಿಟಿ
ಇದು ಹೈಯೆಸ್ಟ್ ಕರಪ್ಟೆಡ್ ಮುನ್ಸಿಪಾಲಿಟಿ. ಸುಮಾರು ಕೋಟ್ಯಾಂತರ ರೂಪಾಯಿಯನ್ನ ರೆವಿನ್ಯೂಯನ್ನ ಲಾಸ್ ಮಾಡಿದ್ದಾರೆ, ಪ್ರೊಸೀಜರ್ಸ್ನ ವೈಲೇಟ್ ಮಾಡಿದ್ದಾರೆ. ಆದ್ದರಿಂದ ಈ ಮುನ್ಸಿಪಾಲಿಟಿ ಈ ತರ ಇದೆ ಅನ್ನೋದನ್ನು ಕೂಡ ಜನರಿಗೆ ಒಂದು ಫ್ಯೂಚರ್ ಯಂಗ್ ಜನರೇಷನ್ ಯಾವ ತರ ಒಂದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದು ನಗರ, ಈ ನಗರದಲ್ಲಿ ಯಾವ ರೀತಿಯಲ್ಲಿ ಆಡಳಿತ ಇರಬೇಕು, ಹೆಂಗಿರಬೇಕು, ಹೇಗಿರಬೇಕು, ನಮ್ಮ ಲಕ್ಷಗಟ್ಟಲೆ ರೆವಿನ್ಯೂಗಳನ್ನ ಕಟ್ತಾ ಇದ್ದಾರೆ, ಇದನ್ನೆಲ್ಲ ಮಾಡಬೇಕು ಅನ್ನೋ ವಿಚಾರದಲ್ಲಿ ತಾನೇ ಅವರು ಹೇಳಿದ್ದಾರೆ. ಅದರ ಬಗ್ಗೆ ನಾವು ಡೆಫಿನೆಟ್ ಆಗಿ ಕೇಸ್ ಹಾಕೋದಂತೂ ನಿಜ. ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀವಿ. ನಾವು ಫುಲ್ ಮಾರ್ಕೆಟ್ ಮೇಲೆ ಕೇಸ್ ಹಾಕೋದು ಇದೆ. ಮಸ್ಟ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಷ್ಟು ಅವ್ಯವಹಾರಗಳಾಗಿದೆ ಅನ್ನೋದನ್ನ ನಾವು ಲೋಕಾಯುಕ್ತಕ್ಕೆ ಹೋಗಿ ವಿತ್ ಡಾಕ್ಯುಮೆಂಟ್ ರೆಪ್ರೆಸೆಂಟೇಷನ್ ಎಲ್ಲ ಮಾಡ್ತೀವಿ. ಇದನ್ನೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಸೇವ್ KGF ಅಂತ ಯಾರೋ ಕೂಡ ಡೈವರ್ಟ್ ಮಾಡಿ ನಮ್ಮ ಹೆಸರ ಮೇಲೆ ಕಿಡಿಗೇಡಿಗಳು ಕೆಸಲ ಈ ತರ ರಾಂಗ್ ಇನ್ಫಾರ್ಮೇಶನ್ ಅಲ್ಲಿ ಮಾಡಿರ್ಬೋದು. ಕನ್ನಡ ಪರ ಯಾವತ್ತೂ ಕೂಡ ಸೇವ್ KGF ವಿರೋಧವಾಗಿ ನಿಲ್ಲೋದಿಲ್ಲ. ಕನ್ನಡ ಪರ ಹೋರಾಟಗಾರರು ಕೂಡ ನಮ್ಮ ಜೊತೆಲಿದ್ದಾರೆ. ನಾವು ಕೂಡ ಕನ್ನಡ ಪರ ಹೋರಾಟಗಾರರಾಗಿ ಇರ್ತೀವಿ. ಕನ್ನಡ ಮಣ್ಣಲ್ಲಿ ನಾವು ಜೀವ ಮಾಡ್ತಾ ಇದ್ದೀವಿ, ಕನ್ನಡ ಮಣ್ಣಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ಕರ್ನಾಟಕ. ಅವರವರ ಮಾತೃಭಾಷೆ ಅವರವ್ರಿಗೆ ಇರ್ತದೆ. ಅದು ತೆಲುಗು ಅವರು ಮಾತೃಭಾಷೆ ಅವ್ರ ಸಂಸ್ಕೃತಿ ಇರ್ತದೆ, ಕನ್ನಡದವ್ರಿಗೆ ಅವರ ಸಂಸ್ಕೃತಿ ಇರ್ತದೆ, ತಮಿಳ್ನವ್ರಿಗೂ ಅವರ ಸಂಸ್ಕೃತಿ ಇರ್ತದೆ, ಉರ್ದುನವ್ರಿಗೆ ಅವರ ಸಂಸ್ಕೃತಿ ಇರ್ತದೆ. ಎಲ್ಲಾ ಸಂಸ್ಕೃತಿಗಳನ್ನು ಅವರವರು ಬೆಂಬಲಿಸಬಹುದು. ಇದು ಕರ್ನಾಟಕ. ಕನ್ನಡ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಸೇವ್ KGF ನಿಲ್ಲೋದಿಲ್ಲ. ನಮ್ಮ ಸ್ನೇಹಿತರು ಆತ್ಮೀಯರು ಏನು ವಿಚಾರ ಗೊತ್ತಿಲ್ಲದೆ ಏನು ಪ್ರಸ್ತಾಪ ಮಾಡಿ ಸ್ಟೇಟ್ಮೆಂಟ್ ಮಾಡಿ ಈ ತರ ಅವರು ಏನು ವಾರ್ನಿಂಗ್ ನೀಡಿದಾರೋ ಅವ್ರ ಹತ್ರ ಆಧಾರ ಇರಬೇಕು. ಆಧಾರ ಇಲ್ಲದೆ ಈ ತರ ಅವರು ಕೂಡ ಮಾತಾಡಿದರೆ ಡೆಫಿನೆಟ್ ಆಗಿ ಲೀಗಲ್ ಆಗಿ ನಾನು ಎಲ್ಲಾ ರೀತಿಯಲ್ಲಿ ಕೂಡ ಆಕ್ಷನ್ ತಗೊಳ್ತೀನಿ ಅಂತ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನಾದರೂ